ಇದೊಂದು ಸುಂದರತೆಯ ಎಸೆತ ಮತ್ತೆ ಅಂಕಿಅಂಶ ಪಟ್ಟಿಯಲ್ಲಿ ಚುಕ್ಕೆ ಎಸೆತ ದಾಖಲಾಗ್ತಾ ಇದೆ. ಆರಂಭಿಕ ಹಂತದಲ್ಲಿ ಉತ್ತಮ ಲಯ ಕೊಂಡ್ಕೊಳ್ತಾ ಇರ್ತಕ್ಕಂಥ RJ ಫ್ರೆಂಡ್ಸ್ ತಂಡದ ರಂಜಿತ್ ಮುಂದಿನ 3 ಎಸೆತ ಯಾವ ರೀತಿಯಾಗಿ ಬಿಡ್ತಾರೆ ಕಾದ್ ನೋಡ್ಬೇಕಾಗ್ತದೆ. ಬಲವಾದ ಹೊಡೆತಕ್ಕೆ ಯತ್ನ ಕಾಡ್ತಾ ಇದೆ. ಚೆಂಡು ನೇರ 4 ಓಟಗಳು ನೇರಸದಾಯಕವಾಗಿ 4 ಓಟಗಳು ಬೌಂಡ್ರಿ ದಾಖಲಾಗ್ತಾ ಇದ್ರೆ ಅಂಕಿಅಂಶ ಪಟ್ಟಿಯಲ್ಲಿ ತಂಡದ ಗಳಿಕೆ ಆಯ್ತು. ಕೂಟದ ಪ್ರಥಮ ಬೌಂಡರಿ ಪರ್ಶು ಬ್ಯಾಟ್ ಮುಖೇನ ದಾಖಲಾಗ್ತಾ ಇದೆ. ಇದರ ಮಧ್ಯೆ ಸುಂದರತೆ ಚೆಂಡು ಯಾವುದೇ ಬಲವಾದ ಹೊಡೆತಕ್ಕೆ ಆಸ್ಪದ ಕಾಣ್ತಾ ಇಲ್ಲ. ನೇರ ಒಂಟಿ ಓಟದ ಸೇರ್ಪಡೆ ಕಾಣ್ತಾ ಇದೆ. ರಕ್ಷಣಾತ್ಮಕ ಆಟಕ್ಕೆ ಮೊರೆ ಕಾಣ್ತಾ ಇದೆ ಅಲಿಬಾಯ್ಸ್ ತಂಡ. ಆರಂಭಿಕ ಇನ್ನಿಂಗ್ಸ್ ನ ಮಂದಗತಿಯ ಪಂದ್ಯಾಟ ಸಾಗಿ ಬರ್ತಾ ಇದ್ರೆ ಅಂಚು ಸ್ಟ್ರೈಕ್ ನಲ್ಲಿ ಯಾವ ರೀತಿಯಾಗಿ ಬೌಂಡರಿ ದಾಖಲಿಸ್ತಾರೆ ಕಾದ್ ನೋಡಬೇಕಾಗ್ತದೆ. ಬಲವಾದ ಹೊಡೆತ 1 2 ಸುಂದರತೆ ಕ್ಷೇತ್ರ ರಕ್ಷಣೆ. ಇದೊಂದು ಬೌಂಡರಿ ದಾಖಲಾಗ್ತಾ ಇದೆ. ಇದರೊಂದಿಗೆ ಪ್ರಥಮ ಓವರ್ನ ಮುಕ್ತಾಯ ಕಾಣ್ತಾ ಇದ್ರೆ ತಂಡದ ಗಳಿಕೆ 10. ಯಾವುದೇ ಹುದ್ದರಿಗಳು ನಷ್ಟ ಕಾಣ್ತಾ ಇಲ್ಲ. ಸಾಕಷ್ಟು ಚರ್ಚೆ ಮಧ್ಯೆ ದ್ವಿತೀಯ ಓವರ್ನ ಎಸೆತಗಾರಿಕೆ ಹೊಣೆಗಾರಿಕೆ. ದ್ವಿತೀಯ ಓವರ್ನ ಎಸೆತಗಾರಿಕೆ ಅಕ್ಷಯ್ ಗಡಿಗಟ್ಟೆ. ಪವರ್ ಪ್ಲೇಯ ಕೊನೆಯವರು ಬಾಕಿ ಇರುವಲ್ಲಿ ಅಕ್ಷಯ್ ಎಸೆತಗಾರಿಕೆಯಲ್ಲಿ ಪರಿಚಯ ಮಾಡ್ತಾ ಇದ್ರೆ ಪರಶು ಹಂತದಲ್ಲಿ ಬಿಟ್ಟಂತಹ ಪ್ರಥಮ ಚೆಂಡು ಹೋದರೆ ಆಘಾತ ಕಾಣ್ತಾ ಇದೆ. ಗಾಳಿಯ ಲಾಭವನ್ನು ಪಡೆದಂತಹ ಕ್ಷೇತ್ರ ರಕ್ಷಕ ಸುಂದರತೆಯ ಕ್ಯಾಚ್ ಅನ್ನು ಪಡಿತಾ ಇರ್ತಾನೆ. ಇದರೊಂದಿಗೆ ಪ್ರಥಮ ಹುದ್ದಾರಿ ಕೂಡ ನಷ್ಟಗಾಗ್ತಾ ಇದೆ. ಪರ್ಶು ಸ್ಥಾನವನ್ನು ತುಂಬಲು ಅಲಿಬಾಯ್ಸ್ ನ ಮಾಥರ್ವ ನಂಬಿಕಸ್ಥ ದಾಂಡುಗಾರ ಮೇಘ ಲೆಫ್ಟಿ ಮೇಘ ಎಂದೇ ಚಿರ ಪರಿಚಿತ ಆಗಿರ್ತಕ್ಕಂತಹ ದಾಂಡುಗಾರ ಯಾವ ರೀತಿಯಾಗಿ ಅಲಿಬಾಯ್ಸ್ ತಂಡಕ್ಕೆ ಕೊಡುಗೆಯನ್ನು ನೀಡ್ತಾನೆ ಕಾದ್ ನೋಡ್ಬೇಕಾಗ್ತದೆ. ದ್ವಿತೀಯ ಚೆಂಡಿಗಾಗಿ ಬಿಟ್ಟಂತಹ ಸುಂದರತೆ ಚೆಂಡು ಮತ್ತೆ ಚುಕ್ಕಿ ಎಸೆತ ದಾಖಲಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಚುಕ್ಕಿ ಎಸೆತಗಳು ದಾಖಲಾಗ್ತಾ ಇದ್ರೆ ಓಟಗಳು ಬರ್ತಾ ಇಲ್ಲ. ಮತ್ತೆ ಬಲವಾದ ಹೊಡೆತಕ್ಕೆ ಯತ್ನ ಆಯ್ತು. ಕೊಂಚ ವಿಫಲತೆ ಕಾಣ್ತಾ ಇದೆ. ಗೂಟ ರಕ್ಷಣೆಯಲ್ಲಿ ಕೊಂಚ ವಿಫಲತೆ ಕಾಣ್ತಾ ಇದೆ. ಒಂಟಿ ಓಟದ ಸೇರ್ಪಡೆ ಬರ್ತಾ ಇದ್ರೆ ಸ್ಟ್ರೈಕ್ ನಲ್ಲಿ ಮತ್ತೆ ಅಂಚು. ಬಿಟ್ಟಂತಹ 3 ಎಸೆತಗಳು ಕೂಡ ಸಾಕಷ್ಟು ಲಯ ಕಂಡುಕೊಂಡಂತಹ ಎಸೆತಗಳು. ಅಕ್ಷಯ್ RJ ಫ್ರೆಂಡ್ಸ್ ತಂಡದ ಪರವಾಗಿ
ಬಿಟ್ಟಂತಹ 4ನೇ ಎಸೆತ ಸಿಕ್ಸರ್ ಆಗಿ ಮಾರ್ಪಾಡಾಗ್ತಾ ಇದೆ. ಅಂಚು ಬ್ಯಾಟ್ ಮುಗೇನ ಸಿಕ್ಸರ್ ಕೂಡ ಬರ್ತಾ ಇದೆ. ಇದರೊಂದಿಗೆ ತಂಡದ ಗಳಿಕೆ 17. ದ್ವಿತೀಯ ಚಾಲ್ತಿಯಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದ್ರೆ ತಂಡದ ಒಟ್ಟು ಗಳಿಕೆ 17. ಆವಾಗ ಒಂದು ಹುದ್ದರಿ ನಷ್ಟಕ್ಕೆ ಪಂದ್ಯಾಟ ಸಾಗಿ ಬರ್ತಾ ಇದ್ರೆ ಇದೊಂದು ಸುಂದರತೆ ಚೆಂಡು, ಕಾಲಿಗೆ ಬಡದಂತಹ ಚೆಂಡು, ಯಾವುದೇ ಓಟಗಳು ಕಾಣ್ತಾ ಇಲ್ಲ. ಮತ್ತೊಮ್ಮೆ ಅಕ್ಷಯ್, ಇದೊಂದು ರಕ್ಷಣಾತ್ಮಕ ಆಟ. ಸ್ಟ್ರೈಕರ್ ಅಟೆಂಡ್ ಕೂಡ ಆಗ್ತಾ ಇದೆ. ಕೊನೆ ಎಸೆತದಲ್ಲಿ ಮತ್ತೆ ಸ್ಟ್ರೈಕ್ ಮಾಡ್ತಾ ಇರ್ತಕ್ಕಂತಹ ಅಂಚು. ಇದರೊಂದಿಗೆ ಪವರ್ ಪ್ಲೇನ ಮುಕ್ತಾಯ ಕಾಣಿಸ್ತಾ ಇದೆ. ತಂಡದ ಒಟ್ಟು ಗಳಿಕೆ 18. ಅಮೋಘ ಒಂದು ಹುದ್ದರಿ ನಷ್ಟಕ್ಕೆ ತಂಡ 12 ಎಸೆತದ ಮುಂದೆ 18 ಓಟಗಳನ್ನು ಕಲೆ ಹಾಕ್ತಾ ಇದೆ. ಉಳಿದಂತ 24 ಎಸೆತ. ಮತ್ತೆ ಹೊಣೆಗಾರಿಕೆ ರಂಜಿತ್. ಆರ್ಜೆ ಫ್ರೆಂಡ್ಸ್ ತಂಡದ ಪರವಾಗಿ ಮತ್ತೆ ರಂಜಿತ್ ನ ಹೊಣೆಗಾರಿಕೆ. ಸ್ಟ್ರೈಕ್ ನಲ್ಲಿ ಕಲಾತ್ಮಕ ದಾಂಡುಗಾರನ ಆಟಕ್ಕೆ ಸಾಕಷ್ಟು ಪ್ರೇಕ್ಷಕರು ಕಾಯ್ತಾ ಕೂತಿದ್ದಾರೆ. ಆ ಕೂಟದ 3ನೇ ಎಸೆತಗಾರಿಕೆಯಲ್ಲಿ ರಂಜಿತ್ ವೈಯಕ್ತಿಕ 2ನೇ ಎಸೆತಗಾರಿಕೆ. ಬಿಟ್ಟಂತ ಪ್ರಥಮ ಚೆಂಡು ಕ್ರಮವಲ್ಲದ ಎಸೆತ ಎಂಬ ನಿರ್ಣಯ ಬರ್ತಾ ಇದೆ. ಇದರೊಂದಿಗೆ ಅತಿರಿಕ್ತ ಓಟಗಳ ಸೇರ್ಪಡೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ತಂಡದ ಒಟ್ಟು ಗಳಿಕೆ 19ಕ್ಕೆ ಏರಿಕೆ ಕಾಣ್ತಾ ಇದೆ. ಸುಂದರತೆ ಚೆಂಡು, ಇದೊಂದು ಚೂಕಿ ಎಸೆತ ಎಂಬ ನಿರ್ಣಯ ಬರ್ತಾ ಇದೆ. ರಿವರ್ಸ್ ಸ್ವೀಪ್ ಮುಗೇನ ಒಳ ಬಿಟ್ಟಂತಹ ಚೆಂಡು ಯಾವುದೇ ಓಟಗಳಿಗೆ ಆಸ್ಪದ ಕಾಣ್ತಾ ಇಲ್ಲ. ಮತ್ತು ಸುಂದರತೆ ಚೆಂಡು ಕ್ರಮವಲ್ಲದ ಎಸೆತ ಎಂಬ ನಿರ್ಣಯ. ರಂಜಿತ್ ಬಿಟ್ಟಂತಹ ಎಸೆತಗಳು ಅತಿರಿಕ್ತ ಓಟಗಳ ಸಂಖ್ಯೆ ಹೆಚ್ಚಾಗಿ ಕಾಣ್ತಾ ಇದೆ. ಕೊಂಚ ಮಟ್ಟಿಗೆ ಲಯ ಕಾಣ್ತಾ ಇಲ್ಲ. ತಂಡದ ಗಳಿಕೆ 20. ಬಲವಾದ ಹೊಡೆತಕ್ಕೆ ಯತ್ನ ಕಾಣ್ತಾ ಇದೆ. ಸಾಕಷ್ಟು ವಿಫಲತೆ ಆಲಿಬಾಯಿಸ ತಂಡದ ದಾಂಡುಗಾರನಿಂದ ಬರ್ತಾ ಇದೆ. ಬೌಂಡರಿ ಸಿಕ್ಸರ್ಗಳ ಅವಶ್ಯಕತೆ ಸಾಕಷ್ಟು ಕಾಣ್ತದೆ. ಗೌರವಾನ್ವಿತ ಮೊತ್ತಕ್ಕೆ ಬೌಂಡರಿ ಸಿಕ್ಸರ್ಗಳ ಅವಶ್ಯಕತೆ ಕಾಣ್ತದೆ. ಗಾಳಿಯ ಲಾಭವನ್ನು ಪಡಿತಾ ಇರ್ತಕ್ಕಂತಹ ದಾಂಡುಗಾರ ನೇರ 4 ಓಟಗಳು ಬರ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 4 ಓಟಗಳು ಸುಲಭವಾಗಿ ದಾಖಲಾಗ್ತಾ ಇದ್ರೆ ತಂಡದ ಗಳಿಕೆ 24ಕ್ಕೆ ಏರಿಕೆ ಕಾಣ್ತಾ ಇದೆ. ಇದರ ಮಧ್ಯೆ ರಂಜಿತ್ ಸುಂದರತೆ ಹೊಡೆತ ಒಂದೇ ಓಟಕ್ಕೆ ಸೇರ್ಪಡೆ ಕಾಣ್ತಾ ಇದೆ. ತಂಡದ ಒಟ್ಟು ಗಳಿಕೆ 25ಕ್ಕೆ ಏರಿಕೆ ಕಾಣ್ತಾ ಇದೆ. 3ನೇ ಓವರ್ ಚಾಲ್ತಿಯಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ.
ಮಂದಗತಿಯಲ್ಲಿ ಸಾಗ್ತಾ ಇರ್ತಕ್ಕಂತಹ ಪಂದ್ಯಾಟ. ಬೌಂಡರಿ ಸಿಕ್ಸರ್ಗಳು ಹೆಚ್ಚಾಗಿ ಕಾಣ್ತಾ ಇಲ್ಲ. ಸುಂದರತೆ ಚೆಂಡು ನೊಬಾಲ್ ಎಂಬ ನಿರ್ಣಯ ಕೂಡ ಬರ್ತಾ ಇದೆ. ಆ ಕ್ಷೇತ್ರ ರಕ್ಷಣೆಯಲ್ಲಿ ಗಲಿಬಿಲಿ ತಪ್ಪು ಕಂಡು ಹಿಡಿದಂತಹ ನಿರ್ಣಾಯಕರು. ಸಾಕಷ್ಟು ಅನುಭವ ಉಳ್ಳರ್ತಕ್ಕಂತಹ ನಿರ್ಣಾಯಕರು ಅಂಕಣದ ಒಳಭಾಗದಲ್ಲಿರ್ತಾರೆ. ಉಳಿದಂತಹ 2 ಎಸೆತ. 3ನೇ ಓವರ್ ಚಾಲ್ತಿಯಲ್ಲಿ ಬಂದಾಡ್ ಸಾಗಿ ಬರ್ತಾ ಇದ್ರೆ ಬಲವಾದ ಹೊಡೆತಕ್ಕೆ ಇಲ್ಲ, ಸಾಕಷ್ಟು ವಿಫಲತೆ ಬರ್ತಾ ಇದೆ. ಓಟಗಳು ಬರ್ತಾ ಇಲ್ಲ, ಬೌಂಡರಿಗಳು ಕಾಣ್ತಾ ಇಲ್ಲ. ಪ್ರೇಕ್ಷಕರಿಗೆ ಕೊಂಚ ನಿರಾಸೆ ಕಾಣ್ತಾ ಇದೆ. ಅಂಚು ಸ್ಟ್ರೈಕ್ ನಲ್ಲಿ ಯಾವ ರೀತಿಯಾಗಿ ಉಳಿದಂತಹ ಎಸೆತಗಳು ಬೌಂಡ್ರಿ ದಾಖಲಿಸ್ತಾರೆ, ಕಾದ್ ನೋಡಬೇಕಾಗ್ತದೆ. ಸತತ ವೈಫಲ್ಯತೆ ಕಾಣ್ತಾ ಇದೆ. 3 ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಗಳಿಕೆ 27ರಲ್ಲಿ ಸ್ಥಗಿತ ಕಾಣ್ತಾ ಇದೆ. ಸರಾಸರಿ 9.00 ಸರಾಸರಿಯಲ್ಲಿ ಓಟಗಳನ್ನು ಹೊಣೆಗಾರಿಕೆ ಅಕ್ಷಯ್. ಕೂಟದ 4ನೇ ಓವರ್ನ ಹೊಣೆಗಾರಿಕೆ ವೈಯಕ್ತಿಕ. ದ್ವಿತೀಯ ಓವರ್ನ ಹೊಣೆಗಾರಿಕೆಯಲ್ಲಿ ಅಕ್ಷಯನ ಪರಿಚಯವಾಗ್ತಾ ಇದ್ರೆ ಆರ್ಜೆ ಫ್ರೆಂಡ್ಸ್ ತಂಡ ಸಾಕಷ್ಟು ಉತ್ತಮವಾದ ಲಯವನ್ನು ಕಂಡುಕೊಳ್ತಾ ಇದೆ. ಎಸೆತಗಾರಿಕೆ ಭಾಗದಲ್ಲಿ ಶ್ರೇಷ್ಠ ಮಟ್ಟದ ಬೌಲಿಂಗ್ ಪ್ರದರ್ಶನ ತೋರಿಸ್ತಾ ಇರ್ತಕ್ಕಂಥ ಆರ್ಜೆ ಫ್ರೆಂಡ್ಸ್ ತಂಡ ಉಳಿದಂತಹ 18 ಎಸೆತ ಯಾವ ರೀತಿಯಾಗಿ ಓಟಗಳಲ್ಲಿ ಕಡಿವಾಣ ಹಾಕ್ತಾರೆ ಕಾದ್ ನೋಡಬೇಕಾಗ್ತದೆ. ಆ ಸ್ಟ್ರೈಕ್ ನಲ್ಲಿ ಎಡಗೈದ ಅಂಜುಗಾರ ಲೆಫ್ಟಿ ಮೇಘ. ವಿಟ್ಟದ ಪ್ರಥಮ ಚೆಂಡು 1 2ಕ್ಕೆ ಕರೆ ಕಾಣ್ತಾ ಇದೆ. ಇಲ್ಲ, ಒಂಟಿ ಓಟದ ಸೇರ್ಪಡೆ ಕಾಣ್ತಾ ಇದೆ. ಇದರೊಂದಿಗೆ ಒಂಟಿ ಓಟಗಳ ಸೇರ್ಪಡೆಯೊಂದಿಗೆ ತಂಡದ ಗಳಿಕೆ 28ರಲ್ಲಿ ಸ್ಥಗಿತ ಕಾಣ್ತಾ ಇದೆ. ಅಲ್ಪ ಮೊತ್ತದ ಬೌಂಡರಿ ಸಿಕ್ಸರ್ಗಳು ದಾಖಲಾಗ್ತಾ ಇದ್ರೆ ಉಳಿದಂತಹ 17 ಚೆಂಡು ಬಲಾದ ಹೊಡೆತ. ಇದನ್ ಮಧ್ಯೆ ಉತ್ತಮವಾದ ಕ್ಷೇತ್ರ ರಕ್ಷಣೆ ಕೂಡ. ಮತ್ತು ಒಂಟಿ ಓಟದ ಸೇರ್ಪಡೆ ಕಾಣ್ತಾ ಇದೆ. ಸಾಕಷ್ಟು ಶ್ರೇಷ್ಠ ಮಟ್ಟದ ಎಸೆತಗಾರಿಕೆ ಕಾಣ್ತಾ ಇದ್ರೆ ಬಲವಾದ ಹೊಡೆತಕ್ಕೆ ಯತ್ನ. 1 ಉತ್ತಮವಾದ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಕೇವಲ ಒಂಟಿ ಓಟದ ಸೇರ್ಪಡೆ. ಒಂದೊಂದು ಓಟಗಳು ಕಲೆ ಹಾಕ್ತಾ ಇದೆ ಆಲಿಬಾಯ್ಸ್ ತಂಡ. ಬೌಂಡರಿಗಳ ಅವಶ್ಯಕತೆ ಕಾಣ್ತದೆ. ಓಟಗಳ ಸರಾಸರಿ ಮೇರೆಗೆ ತಂಡವು ಮುಂದಿನ ಹಂತದ ದಾರಿಯನ್ನು ನೋಡ್ತದೆ. ಮತ್ತು ಸುಂದರತೆಯ ಚೆಂಡು ಸತತ ಲಯವನ್ನು ಕಂಡ್ಕೊಳ್ತಾ ಇರ್ತಕ್ಕಂತಹ ಎಸೆತಗಾರ.
ಇದರೊಂದಿಗೆ ಬಲವಾದ ಹೊಡೆತ, 6 ಓಟಗಳು ಬರ್ತಾ ಇದೆ. ಅಂಚು ಬ್ಯಾಟ್ ಮುಗೇನ 2ನೇ ಸಿಕ್ಸರ್ ಬರ್ತಾ ಇದ್ರೆ ಗಳಿಕೆಯಲ್ಲಿ ಕೊಂಚ ಮಟ್ಟಿಗೆ ಏರಿಕೆ ಕಾಣ್ತಾ ಇದೆ. ತಂಡದ ಗಳಿಕೆ 36. 4ನೇ ಓವರ್ ಚಾಲ್ತಿಯಲ್ಲಿ ತಂಡದ ಒಟ್ಟು ಗಳಿಕೆ 36. 36. ಮತ್ತೆ ಬಲವಾದ ಹೊಡೆತಕ್ಕೆ ಯತ್ನ ಆಯ್ತು, ಇಲ್ಲ, ವೈಫಲ್ಯತೆ ಕಾಣ್ತು. ಮತ್ತು ಇದರೊಂದಿಗೆ ನಾಲ್ಕನೇ ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. ತಂಡದ ಒಟ್ಟು ಗಳಿಕೆ 37, 37. ಕೇವಲ 1 ಹುದ್ದರಿನಷ್ಟಕ್ಕೆ ತಂಡದ ಒಟ್ಟು ಗಳಿಕೆ 37. ಇನ್ನು ಉಳಿದಂತಹ 12 ಎಸೆತ. ಕೂಟದ 5ನೇ ಓವರ್ ಎಸೆತಗಾರಿಕೆಯಲ್ಲಿ ಮೇಘರಾಜ್ನ ಪರಿಚಯವಾಗ್ತಾ ಇದೆ. ಐದನೇ ಓವರ್ ಎಸೆತಗಾರಿಕೆಯಲ್ಲಿ ಮೇಘ ಉಳಿದಂತಹ 12 ಚೆಂಡು. ಮೇಘ ಬಿಟ್ಟಂತಹ ಪ್ರಥಮ ಚೆಂಡು ಪೂರ್ಣ ಕ್ರಮಾಂಕದ ಚೆಂಡು, ಲಾಭವನ್ನು ಪಡೆದಿಲ್ಲ. ಕೇವಲ 1 ಓಟದ ಸೇರ್ಪಡೆ ಕಾಣ್ತಾ ಇದೆ. ಇದರೊಂದಿಗೆ ತಂಡದ ಗಳಿಕೆ 38ಕ್ಕೆ ಏರಿಕೆ ಕಾಣ್ತಾ ಇದೆ. ಎಸೆತಗಾರಿಕೆಯಲ್ಲಿ ಮೇಘರಾಜ್, ದಾಂಡುಗಾರಿಕೆಯಲ್ಲೂ ಕೂಡ ಮೇಘರಾಜ್ನ ಪರಿಚಯ. ಮೂಲತಃ ಮಾಂಡ್ರಿ ಮೂಲದ ಎಸೆತಗಾರ ಮೇಘ. ಮೇಘ ಟು ಮೇಘ. ಓ, ಸುಂದರತೆ ಚೆಂಡು. ಅಂಕಿಅಂಶ ಪಟ್ಟಿಯಲ್ಲಿ ಚೂಕಿ ಎಸೆತದ ದಾಖಲಾಗ್ತಾ ಇದೆ. ಮತ್ತೊಮ್ಮೆ ಮೇಘ ಬಿಟ್ಟಂತ ಎಸೆತ ಮತ್ತು ಓಟಗಳು ಬರ್ತಾ ಇಲ್ಲ. 1 ಓಟಗಳು ಬರ್ತಾ ಇದೆ. ಬೌಂಡರಿ ಸಿಕ್ಸರ್ಗಳು ಕಾಣ್ತಾ ಇಲ್ಲ. ಸಾಕಷ್ಟು ಮಂದಗತಿಯ ಸ್ಥಿತಿಯಲ್ಲಿ ದಾಂಡುಗಾರಿಕೆ ಪ್ರದರ್ಶನ ತೋರಿಸ್ತಾ ಇರ್ತಕ್ಕಂಥ ಆಲಿಬಾಯ್ಸ್ ತಂಡ ಇದೊಂದು ಸುಂದರತೆಯ ಹೊಡೆತ. ಇದರ ಮಧ್ಯೆ 6 ಓಟಗಳು ದಾಖಲಾಗ್ತಾ ಇದೆ. ಅಂಚು ಬ್ಯಾಟ್ ಮುಗೇನ ಬೌಂಡರಿ ಸಿಕ್ಸರ್ಗಳು ದಾಖಲಾಗುವ ಲಕ್ಷಣಗಳು ಈಗ ಕಾಣ್ತಾ ಇದೆ. ಈ ಸಿಕ್ಸರ್ ಮುಗೇನ ತಂಡದ ಗಳಿಕೆ 45ಕ್ಕೆ ಏರಿಕೆ ಕಾಣ್ತಾ ಇದೆ. ಮತ್ತು ಬಲವಾದ ಹೊಡೆತ, ಸಿಕ್ಸರ್ ಆಗುವ ಎಲ್ಲಾ ಲಕ್ಷಣಗಳು, ನೇರ ಸಿಕ್ಸರ್ ಕಾಣ್ತಾ ಇದೆ. ಮತ್ತು 6 ಓಟಗಳು ಬರ್ತಾ ಇದೆ. ಇದರೊಂದಿಗೆ ಅಂಚು ಬ್ಯಾಟ್ ಮುಖೇನ 4ನೇ ಸಿಕ್ಸರ್ ಕೂಡ ದಾಖಲಾಗ್ತಾ ಇದೆ. ಗಳಿಕೆಯಲ್ಲಿ 51ಕ್ಕೆ ಏರಿಕೆ ಕಾಣ್ತಾ ಇದೆ. ಆಲಿಬಾಯ್ಸ್ ತಂಡದ ಗಳಿಕೆ. ಹ್ಯಾಟ್ರಿಕ್ ಸಿಕ್ಸರ್ ನಲ್ಲಿ ಅಂಚು
ಮತ್ತು ಬಲವಾದ ಹೊಡೆತ ಕೊಂಚ ಮಟ್ಟಿಗೆ ವೈಫಲ್ಯತೆ ಕಾಣ್ತಾ ಇದೆ. ಇದರೊಂದಿಗೆ 5ನೇ ಓವರ್ ಕೂಡ ಸಮಾಪ್ತಿಗೊಳ್ತಾ ಇದೆ. ತಂಡದ ಒಟ್ಟು ಗಳಿಕೆ 52. ಉಳಿದಂತ 6 ಚೆಂಡು. ಕೊನೆಯ ಓವರ್ನ ಹೊಣೆಗಾರಿಕೆ ಯಾರ ಹೆಗಲಿಗೆ? ಫ್ರೆಂಡ್ಸ್ ತಂಡದ ಪರವಾಗಿ ಕೊನೆ ಓವರ್ನಲ್ಲಿ RJ ಫ್ರೆಂಡ್ಸ್ ತಂಡದ ಪರವಾಗಿ ನದೀಮನ ಪರಿಚಯವಾಗ್ತಾ ಇದೆ. ಪ್ರಥಮ ಇನ್ನಿಂಗ್ಸ್ ನ ಕೊನೆಯ 6 ಚೆಂಡು. ಸುಂದರತೆ ಚೆಂಡು ಕೊಂಚ ಮಟ್ಟಿಗೆ ಕೆಳ ಕ್ರಮಾಂಕದಲ್ಲಿ ಬಿದ್ದಂತಹ ಪೂರ್ಣ ಕ್ರಮಾಂಕದ ಚೆಂಡು ಒಂಟಿ ಓಟಕ್ಕೆ ಸೇರ್ಪಡೆ ಕಾಣ್ತಾ ಇದೆ. ಔಟ್ ಆಗಿ ಮಾಡ್ತಾ ಇದ್ದಾರೆ. ಸುಂದರತೆ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಇದರೊಂದಿಗೆ ಅಂಚುವಿನ ನಿರ್ಗಮನ ಕಾಣ್ತಾ ಇದೆ. ಪೆವಿಲಿಯನ್ ನತ್ತ ಅಂಚು ಹದಿನಾರು ಓಟಗಳಲ್ಲಿ 40 16 ಎಸೆತಗಳಲ್ಲಿ 40 ಓಟಗಳು. ಮತ್ತೆ ಬಲವಾದ ಹೊಡೆತಕ್ಕೆ ಯತ್ನಗಳು ಕಾಣ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಗೂಟ ರಕ್ಷಣೆಯಲ್ಲಿ ಕೊಂಚ ಗಲಿಬಿಲಿ. ಆ ಹಂತದಲ್ಲಿ ಒಂಟಿ ಓಟದ ಸೇರ್ಪಡೆ ಕಾಣ್ತಾ ಇದ್ರೆ ಸಾಕಷ್ಟು ಲಯ ಕಂಡುಕೊಳ್ತಾ ಇರ್ತಕ್ಕಂತಹ ನದೀಮಾ ಬಿಟ್ಟಂತ 4 ಎಸೆತಗಳು, ಬಿಟ್ಟುಕೊಂಡಂತಹ ಓಟಗಳು 2. ಮತ್ತೆ ಬಲವಾದ ಹೊಡೆತಕ್ಕೆ ಯತ್ನಗಳು ಕಾಣ್ತಾ ಇದೆ. ಸತತ ಚುಕ್ಕಿ ಎಸೆತಗಳು ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾಗ್ತಾ ಇದೆ. ರನ್ಔಟ್. ಇದರೊಂದಿಗೆ ಮತ್ತು ಹುದ್ದರಿಗಳ ಪತನ ಕಾಣ್ತಾ ಇದೆ. ಪ್ರಥಮ ಇನ್ನಿಂಗ್ಸ್ ನ ಕೊನೆಯ ಚೆಂಡು. ಇದೊಂದು ಕ್ರಮವಲ್ಲದ ಎಸೆತ ಎಂಬ ನಿರ್ಣಯ. ಅತಿರಿಕ್ತ ಓಟಗಳ ಸಂಖ್ಯೆ ಕೊಂಚ ಮಟ್ಟಿಗೆ ಹೆಚ್ಚಳ ಕಾಣ್ತಾ ಇದ್ರೆ ತಂಡದ ಒಟ್ಟು ಗಳಿಕೆ 55 55.
ಕೊನೆಯ ಎಸೆತ ಕೂಡ ಚುಕ್ಕಿ ಎಸೆತವಾಗಿ ದಾಖಲಾಗ್ತಾ ಇದೆ. ಇದರೊಂದಿಗೆ ಸಾಕಷ್ಟು ಶ್ರೇಷ್ಠ ಮಟ್ಟದ ಎಸೆತಗಾರಿಕೆಯನ್ನು ತೋರಿಸಿದಂತಹ ಕೊನೆಯ ಓವರ್ನ ಎಸೆತಗಾರಿಕೆಯ ಹೊಣೆಗಾರಿಕೆಯನ್ನು ಹೊತ್ತಂತಹ ನದೀಮ್ ಕೇವಲ 3 ಓಟಗಳನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಇದರೊಂದಿಗೆ ಪ್ರಥಮ ಇನ್ನಿಂಗ್ಸ್ ನ ಮುಕ್ತಾಯ. ತಂಡದ ಒಟ್ಟು ಗಳಿಕೆ ಆಲಿಬಾಯ್ಸ್ ತಂಡ 55 ಓಟಗಳನ್ನು ಕಲೆ ಹಾಕ್ತಾ ಇದೆ. ಆರ್ಜೆ ಫ್ರೆಂಡ್ಸ್ ತಂಡ ಜಯಗಳಿಸಲು ಮುಂದಿರ್ತಕ್ಕಂತಹ 36 ಓಟಗಳಲ್ಲಿ 56 ಓಟಗಳನ್ನು ಗಳಿಸಬೇಕಾಗ್ತದೆ. ತಂಡದ ದಾಂಡುಗಾರರು ಅಂಕಣದ ಒಳಭಾಗಕ್ಕೆ ಪ್ರವೇಶಿಸಬೇಕಾಗ್ತದೆ. 36 ಎಸೆತ 56 ಓಟಗಳ ಗುರಿ. Panda. I got broads in Atlanta, just to lean in the family. Credit cards in the scammers, ain't no licks in the van. Legacies, family, ain't see. ಆರ್ಜೆ ಫ್ರೆಂಡ್ಸ್ ತಂಡ ಆರಂಭಿಕ ದಾಂಡುಗಾರರಾಗಿ ಪರಿಚಯ ಮಾಡಿಕೊಡ್ತಾ ಇದೆ. ಈ ಭಾಗದ ಚಿರಪರಿಚಿತ ದಾಂಡುಗಾರ ಚಿರು ಸ್ಟ್ರೈಕ್ ನಲ್ಲಿ ಪರಿಚಯ ಮಾಡಿಕೊಡ್ತಾ ಇದ್ರೆ, ನಾನ್ ಸ್ಟ್ರೈಕ್ ನಲ್ಲಿ ರಾಘು. ಬಿಟ್ಟಂತಹ ಪ್ರಥಮ ಚೆಂಡು ಬೌಂಡರಿ ದಾಖಲಾಗ್ತಾ ಇದೆ. ಚಿರು ಬ್ಯಾಟ್ ಮುಖೇನ ಆರಂಭಿಕ ಹಂತದ ಬೌಂಡರಿ ಬರ್ತಾ ಇದ್ರೆ, ಶಿವು ಬಿಟ್ಟಂತಹ ಪ್ರಥಮ ಚೆಂಡು ಬೌಂಡರಿಯಾಗಿ ದಾಖಲಾಗ್ತಾ ಇದೆ. ಕಲಾತ್ಮಕ ಶೈಲಿಯ ದಾಂಡುಗಾರಿಕೆಗೆ ಯತ್ನ ಕಾಣ್ತಾ ಇತ್ತು. ಕೊಂಚ ಮಟ್ಟಿನ ವಿಫಲತೆ. ಚುಕ್ಕಿ ಎಸೆತವಾಗಿ ದಾಖಲಾಗ್ತಾ ಇದೆ. 2ನೇ ಚೆಂಡು. ಮತ್ತೆ ಶಿವು ಬಿಟ್ಟಂತ 3ನೇ ಚೆಂಡು. ಆಘಾತ, ಹೋದಾರಿ ಆಘಾತ. Man on the macho like Randy. The chopper go out for granted. The nigga bullet you bandit. The killers understand it. I got broads in Atlanta. ಆರಂಭಿಕ ಹಂತದಲ್ಲಿ ದಾಂಡುಗಾರಿಕೆಗೆ ಆಗಮಿಸಿದಂತಹ ಚಿರುಗೆ ನಿರ್ಗಮನದ ಹಾದಿ ತೋರಿಸಿದಂತಹ ಶಿವು ಪ್ರಥಮ ಹುದ್ದರಿ ಕೂಡ ನಷ್ಟಗೊಳ್ತಾ ಇದ್ರೆ, ಆರ್ಜೆ ತಂಡದ ಪರವಾಗಿ ಅವರ ಸ್ಥಾನವನ್ನು ತುಂಬಲು ಅವತರುವ ನಂಬಿಕಸ್ಥ ದಾಂಡುಗಾರ
ಮನೋಜ್. ಅಫ್ಸಲ್ ಬೇರಿ ಎಲ್ಲಿದ್ರು ವೇದಿಕೆ ಬಳಿ ಬರಬೇಕಾಗ್ತದೆ. ಸುಂದರತೆ ಚೆಂಡು ಅಷ್ಟು ಉತ್ತಮವಾದ ಹೊಡೆತ. ಗ್ಯಾಪ್ ಮುಗಿನ 2 ಆಟಗಳು ಬರ್ತಾ ಇದೆ. ನೊಬಾಲ್ ಎಂಬ ನಿರ್ಣಯ ಬರ್ತಾ ಇದೆ. ಮತ್ತೆ ನೇರ ಚೆಂಡು, ವೇದಿಕೆಗೆ ಬಂದಂತಹ ಚೆಂಡು, ವೇದಿಕೆ ದಾರಿ ಎಂದು ತೋರಿಸಿಕೊಟ್ಟಂತಹ ಮನೋಜ್ ಈ ಹಂತದಲ್ಲಿ ಸಿಕ್ಸರ್ ನ ದಾಖಲಾಗ್ತಾ ಇದೆ. ತಂಡದ ಗಳಿಕೆ 13ಕ್ಕೆ ಏರಿಕೆ ಕಾಣ್ತಾ ಇದೆ. ಇದೊಂದು ಸುಂದರತೆ ಹೊಡೆತ. ಅಂಕಣವನ್ನು ದಾಟಿಸಿದಂತಹ ದಾಂಡುಗಾರ, ಶ್ರೇಷ್ಠ ಮಟ್ಟದ ದಾಂಡುಗಾರಿಕೆ. ಪ್ರೇಕ್ಷಕರ ಕಣ್ಣಿಗೆ ರಸದೌತಣ. ಸಿಕ್ಸರ್ ಮೇಲೆ ಸಿಕ್ಸರ್ಗಳು ಕಾಣಿಸ್ತಾ ಇತ್ತು. ಕೊಂಚ ಮಟ್ಟಿಗೆ ಮತ್ತೆ ನಿರಾಶೆ. ಇದರೊಂದಿಗೆ ಪ್ರಥಮ ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಗಳಿಕೆ 19. ಪ್ರಥಮ ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಗಳಿಕೆ 19ಕ್ಕೆ ಏರಿಕೆ ಕಾಣ್ತಾ ಇದೆ. ಸಾಕಷ್ಟು ಶ್ರೇಷ್ಠ ಮಟ್ಟದ ದಾಂಡುಗಾರಿಕೆಯನ್ನು ತೋರಿಸ್ತಾ ಇರ್ತಕ್ಕಂಥ ಆರ್ಜೆ ಫ್ರೆಂಡ್ಸ್. ಎಸೆತಗಾರಿಕೆಯಲ್ಲಿ ಮೇಘನ ಪರಿಚಯವಾಗ್ತಾ ಇದೆ ಆಲಿಬಾಯ್ಸ್ ತಂಡದ ಪರವಾಗಿ. ಎಡಗೈನ ಎಸೆತಗಾರಿಕೆ. ಖಾಟರ್ ಮಾದರಿಯ ಎಸೆತಗಾರಿಕೆ. ಮೇಘ ಟು ರಾಘು. ಸ್ಟ್ರೈಕ್ ನಲ್ಲಿ ರಾಘು. ಬಿಟ್ಟಂತಹ ಪ್ರಥಮ ಚೆಂಡು. ಶ್ರೇಷ್ಠ ಮಟ್ಟದ ಕ್ಷೇತ್ರ ರಕ್ಷಣೆ ಕೂಡ ಕಾಣಿಸ್ತಾ ಇದೆ. ಇದರೊಂದಿಗೆ ಹೂದಾರಿ ಕೂಡ ಆಘಾತ ಕಾಣ್ತಾ ಇದ್ರೆ ಅಮೋಘ ಸಿಕ್ಸರ್ ಬಾರಿಸಿದಂತಹ ಮನೋಜ್ನ ನಿರ್ಗಮನ ಕೂಡ ಕಾಣ್ತಾ ಇದೆ. ಪೆವಿಲಿಯನ್ ಅತ್ತ ಮನೋಜ್. ಕೊಂಚ ಮಟ್ಟಿಗೆ ಆಘಾತಕಾರಿ ಸ್ಥಿತಿ ಅಂದ್ರು ತಪ್ಪಾಗಲಾರ್ದು ಆರ್ಜೆ ಫ್ರೆಂಡ್ಸ್ ತಂಡಕ್ಕೆ. ಅಂಕಣದ ಒಳಭಾಗದತ್ತ ರಂಜಿತ್. ಮುಸುಕಿನ ಸಂಜೆ, ತಣ್ಣನೆ ಗಾಳಿಯ ಮಧ್ಯದಲ್ಲಿ ಮಂದಗತಿಯಲ್ಲಿ ಸಾರ್ತಾ ಇರ್ತಕ್ಕಂತಹ ಪಂದ್ಯಾಟದಲ್ಲಿ ಸುಂದರತೆ ಹೊಡೆತಗಳು ದಾಖಲಾಗ್ತಾ ಇದೆ. ಶ್ರೇಷ್ಠ ಮಟ್ಟದ ದಾಟಗಾರಿಕೆ. ರಾಘು ಬ್ಯಾಟ್ ಮುಖೇನ ಸಿಕ್ಸರ್ ದಾಖಲಾಗ್ತಾ ಇದ್ರೆ ತಂಡದ ಗಳಿಕೆ 25. ಮತ್ತೊಂದು ಸುಂದರತೆ ಚೆಂಡ. ಒಂಟಿ ಓಟಗಳು ದಾಖಲಾಗ್ತಾ ಇದೆ.
ಯಾವುದೇ ದೊಡ್ಡ ಹೊಡೆತಗಳಿಗೆ ಸಂಚು ಕಾಣಿಸ್ತಾ ಇಲ್ಲ. ನಿಧಾನಗತಿಯ ಪಂದ್ಯಾಟ. ರಂಜಿತ್ ಸ್ಟ್ರೈಕ್ ನಲ್ಲಿ. ಮತ್ತು ಒಂಟಿ ಓಟದ ಸೇರ್ಪಡೆ ಕಾಣ್ತಾ ಇದೆ. ರಕ್ಷಣಾತ್ಮಕ ಆಟದಲ್ಲಿ RJ ಫ್ರೆಂಡ್ಸ್ ತಂಡ ಕಾಣಿಸ್ತಾ ಇದ್ರೆ ತಂಡದ ಗಳಿಕೆ 27. ಮತ್ತು ಸುಂದರತೆ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಕೊಂಚ ಮಟ್ಟಿಗೆ ಗಲಿಬಿಲಿ. ಅಂಕಿಅಂಶ ಪಟ್ಟಿಯಲ್ಲಿ ಮತ್ತೆ ಒಂಟಿ ಓಟದ ದಾಖಲು. ಇದರೊಂದಿಗೆ ತಂಡದ ಒಟ್ಟು ಗಳಿಕೆ 2 ಓವರ್ ಮುಕ್ತಾಯಕ್ಕೆ 28. ಪ್ರಜ್ವಲ ಸಿದ್ಧಗಾರಿಕೆಯಲ್ಲಿ ಪ್ರಜ್ವಲನ ಪರಿಚಯ. ಕೂಟದ 3ನೇ ಓವರ್ ಸಿದ್ಧಗಾರಿಕೆ. ಆಲಿಬಾಯ್ಸ್ ತಂಡದ ಪರವಾಗಿ ಸುಂದರತೆಯ ಎಸೆತ. ಇದರ ಮಧ್ಯೆ ಚುಕ್ಕಿಯ ಶತಗಳು ಕೂಡ ದಾಖಲಾಗ್ತಾ ಇದೆ. ಬಿಟ್ಟಂತಹ ಪ್ರಥಮ ಚೆಂಡು ಚುಕ್ಕಿ ಎಸೆತ. ಮತ್ತು ಬಲವಾದ ಹೊಡೆತಕ್ಕೆ ಯತ್ನ ಆಯ್ತು. ಗೂಟ ರಕ್ಷಣೆಯಲ್ಲಿ ಕೊಂಚ ಗಲಿಬಿಲಿ ಕಾಣ್ತಾ ಇದ್ರು ಕೂಡ ಕೇವಲ ಒಂಟಿ ಓಟದ ಸೇರ್ಪಡೆ ಕಾಣ್ತಾ ಇದೆ. ಸುಂದರತೆ ಎಸೆತ. ಅಷ್ಟೇ ರಕ್ಷಣಾತ್ಮಕ ಆಟ ಕೂಡ ಬರ್ತಾ ಇದೆ. ತಂಡದ ಒಟ್ಟು ಗಳಿಕೆ 38. ಕ್ಷಮಿಸಿ, ತಂಡದ ಒಟ್ಟು ಗಳಿಕೆ 36. ಆಘಾತ ಕಾಣ್ತಾ ಇದೆ. ರಾಘು ಅವರ ಹುದ್ದರಿ ಕೂಡ ಪತನಗೊಳ್ತಾ ಇದೆ ಹಂತದಲ್ಲಿ. ಕೊಂಚ ಮಟ್ಟಿಗೆ ಆಘಾತಕಾರಿ ಸ್ಥಿತಿಯಲ್ಲಿ ಕಾಣ್ತಾ ಇದೆ RJ ಫ್ರೆಂಡ್ಸ್ ತಂಡ. ಅಂಕಣದ ಒಳಭಾಗದತ್ತ ನದೀಮ್. ಎಸೆತಗಾರಿಕೆ ಭಾಗದಲ್ಲಿ ಸಾಕಷ್ಟು ಶ್ರೇಷ್ಠ ಮಟ್ಟದ ಕೊಡುಗೆಯನ್ನು ನೀಡಿದಂತಹ ನದೀಮ್ ಯಾವ ರೀತಿಯಾಗಿ ತಮ್ಮ ಬ್ಯಾಚ್ ಮುಖೇನ ಕೊಡುಗೆಯನ್ನು ನೀಡ್ತಾರೆ ಕಾದು ನೋಡಬೇಕಾಗ್ತದೆ. ನದೀಮ್ ಸುಂದರತೆ ಹೊಡೆತ. ಕಲಾತ್ಮಕ ಶೈಲಿಯ ಹೊಡೆತ. ಸಾಲಿಡ್ 6. 6 ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾಗ್ತಾ ಇದೆ. ಎದುರಿಸಿದಂತಹ ಪ್ರಥಮ ಚೆಂಡನ್ನೇ ಸಿಕ್ಸರ್ ಆಗಿ ದಾಖಲೆ ಮಾಡ್ತಾ ಇದ್ದಾರೆ ನದೀಮ್. ತಂಡದ ಒಟ್ಟು ಗಳಿಕೆ 36. 36. ಮತ್ತು ಕ್ರಮವಲ್ಲದ ಎಸೆತ. ಸುಂದರತೆಯ ಹೊಡೆತ ಮತ್ತು ರಿವರ್ಸ್ ಮುಖೇನ 6 ಓಟಗಳು ದಾಖಲಾಗ್ತಾ ಇದೆ. ಗಳಿಕೆಯಲ್ಲಿ ಸಾಕಷ್ಟು ಹೆಚ್ಚಳ ಕಾಣ್ತಾ ಇದೆ. ತಂಡದ ಒಟ್ಟು ಗಳಿಕೆ 43. ಇನ್ನು ಉಳಿದಂತಹ 18 ಚೆಂಡು 13 ಓಟಗಳ ಅವಶ್ಯಕತೆ.
ಮುಂದಿನ ಪಂದ್ಯಾಟ ಗಟ್ಟಿ ಫ್ರೆಂಡ್ಸ್ ಎದುರಾಳಿಯಾಗಿ ರೇಣು ಫ್ರೆಂಡ್ಸ್ RNS ಫ್ರೆಂಡ್ಸ್. ಸ್ಕೂಪ್ ಮಾಡುವ ಯತ್ನ, ಇದರೊಂದಿಗೆ ಒಂಟಿ ಓಟದ ಸೇರ್ಪಡೆ. ತಂಡದ ಗಳಿಕೆ 44. 2 ಸಿಕ್ಸರ್ಗಳ ಅವಶ್ಯಕತೆ ಕಾಣ್ತಿದೆ ತಂಡ ಜಯ ಗಳಿಸಲು. 12 ಓಟಗಳ ಅವಶ್ಯಕತೆ. ಮುಂದಿರ್ತಕ್ಕಂಥ 17 ಎಸೆತ, 12 ಓಟಗಳ ಅವಶ್ಯಕತೆ. ಪೂರ್ಣ ಕ್ರಮಾಂಕದ ಚೆಂಡು ಕೊಂಚ ಮಟ್ಟಿಗೆ ನಿರಾಸೆ ದಾಂಡುಗಾರನಿಗೆ. ಹಂತದಲ್ಲಿ ಭಾಸ್ಕರ್ ಮತ್ತೆ ಬಲವಾದ ಹೊರತಕ್ಕೆ ಯತ್ನ ಕಾಣ್ತಾ ಇತ್ತು. ನೆಲಬದಿಯಲ್ಲೇ ಹೊರಟಂತ ಚೆಂಡು ಒಂಟಿ ಓಟದ ಸೇರ್ಪಡೆ. 45. ನೇರ ಓಟಗಳು, ಸುಂದರತೆಯ ಹೊಡೆತಗಳು ಬರ್ತಾ ಇದೆ. ಸಿಕ್ಸರ್ ದಾಖಲಾಗ್ತಾ ಇದೆ. ಈ ಹಂತದಲ್ಲಿ ತಂಡದ ಗಳಿಕೆ ಕೂಡ 50ರ ಗಡಿ ದಾಟ್ತಾ ಇದ್ರೆ ತಂಡದ ಒಟ್ಟು ಗಳಿಕೆ 51. 51. ಇನ್ನು ಉಳಿದಂತ 5 ಓಟಗಳ ಅವಶ್ಯಕತೆ. ಇದರೊಂದಿಗೆ ಸಿಕ್ಸರ್ ಮುಖೇನ ಪಂದ್ಯಾಟ ಸಂಪೂರ್ಣ. ಫ್ರೆಂಡ್ಸ್ ತಂಡದ ಪರವಾಗಿ ಸಾಗ್ತಾ ಇದೆ. ರಂಜಿತ್ ಕೊನೆಯ 2 ಸಿಕ್ಸರ್ಗಳನ್ನು ಬಾರಿಸಿ ತಂಡದ ಗೆಲುವಿನ ರೂವಾರಿಯಾಗಿ ಕಾಣ್ತಾ ಇದ್ದಾರೆ. ಗಟ್ಟಿ ಫ್ರೆಂಡ್ಸ್ ಹಾಗೂ RNS ಫ್ರೆಂಡ್ಸ್ 2 ತಂಡದ ನಾಯಕರು ನಾಣ್ಯ ಚಿಮ್ಮಿಕೆಗೆ ಆಗಮಿಸಬೇಕು. ಈ ದಿನದ ಕೊನೆಯ ಪಂದ್ಯ. ಈ ದಿನದ ಕೊನೆಯ ಪಂದ್ಯಾಟ ಗಟ್ಟಿ ಫ್ರೆಂಡ್ಸ್ ಹಾಗೂ RNS ಫ್ರೆಂಡ್ಸ್ ತಂಡದ ನಡುವೆ ನಡೆಯಲಿದೆ. ಅದೇ ರೀತಿ ಈ ಒಂದು ರಾಣಾ ಟ್ರೋಫಿಗೆ ದ್ವಿತೀಯ ದಿನದಂದು ನಮ್ಮೊಂದಿಗೆ ಶಾಂತ ಚಿತ್ತರಾಗಿ ಈ ಒಂದು ಪಂದ್ಯಾಟವನ್ನು ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ಸಾಗರದ ಶಾಂತಪ್ರಿಯ ವೀಕ್ಷಕರಿಗೂ ಕೂಡ ರಾಣಾ ಟ್ರೋಫಿಯ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ಅದೇ ರೀತಿ ಮುಂದಿನ ಹಣಾಹಣಿಯ ಪಂದ್ಯಾಟ RN ಫ್ರೆಂಡ್ಸ್ ಹಾಗೂ ಗಟ್ಟಿ ಫ್ರೆಂಡ್ಸ್ ತಂಡಗಳ ನಡುವೆ ನಡೀತಾ ಇದೆ. ನಾಳೆಯ ದಿವಸದಿಂದ ಕೂಡ ಸರ್ಕಾರಿ ನೌಕರಗಳ ತಂಡಗಳು ಸೆಣಸಾಡಲಿವೆ. ಆ ಒಂದು ನಾಳೆ ಹಾಗೂ ನಾಡಿದ್ದು ದಿವಸ ಸರ್ಕಾರಿ ನೌಕರಗಳ ತಂಡಗಳಿಗೂ ಕೂಡ ವೀಕ್ಷಕರು ಬಂದು ಇದೇ ರೀತಿಯ ವೀಕ್ಷಣೆಯನ್ನು ನೀಡಿ ಈ ಒಂದು ಕ್ರೀಡೆಗೆ ಪ್ರೋತ್ಸಾಹವನ್ನು ನೀಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ಅದೇ ರೀತಿ ಒಂದು ಟೂರ್ನಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ದಾನಿಗಳಿಗೂ ಕೂಡ ರಾಣಾ ಕ್ರಿಕೆಟರ್ಸ್ ತಂಡದ ಪರವಾಗಿ ಹೃತ್ಪೂರ್ವಕವಾದ ಹೃದಯ ಸ್ಪರ್ಶಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ಅದೇ ರೀತಿ ಒಂದು ಟೂರ್ನಿಯಲ್ಲಿ ಭಾಗವಹಿಸಿರ್ತಕ್ಕಂಥ
ಸಾಗರದ ಸ್ಥಳೀಯ ತಂಡಗಳಿಗೂ ಕೂಡ ರಾಣಾ ಕ್ರಿಕೆಟ್ಸ್ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾವೆ. ಈ ಒಂದು ಟೂರ್ನಿಯ ನೇರ ಪ್ರಸಾರವನ್ನು ಮಾಡಿರ್ತಕ್ಕಂಥ ವೈ ಸ್ಪೋರ್ಟ್ಸ್ ಈ ಒಂದು ಸಂಸ್ಥೆಗೂ ಕೂಡ ರಾಣಾ ಕ್ರಿಕೆಟರ್ಸ್ ತಂಡದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾವೆ. ನಿನ್ನೆಯಿಂದ ಕೂಡ ನಮ್ಮೊಂದಿಗೆ ವೀಕ್ಷಕ ವಿವರಣೆಯನ್ನು ಭಾರಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿರ್ತಕ್ಕಂಥ ಅಫ್ಜರ್ ಕೊಪ್ಪ ಇವರಿಗೂ ಕೂಡ ಹೃತ್ಪೂರ್ವಕವಾದ ಹೃದಯ ಸ್ಪರ್ಶಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ಅದೇ ರೀತಿ ಒಂದು ಟೂರ್ನಿಗೆ ಸಹಕಾರವನ್ನು ನೀಡಿರ್ತಕ್ಕಂಥ TVS ಸಂಸ್ಥೆಯವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾವೆ. ಅದೇ ರೀತಿ ನಿನ್ನೆಯಿಂದನೂ ಕೂಡ ನಮ್ಮೊಂದಿಗೆ ಈ ಒಂದು ಪಂದ್ಯಾಟದ ನಿರ್ಣಾಯಕರಾಗಿ ಭಾಗವಹಿಸಿದಂಥ 2 ನಿರ್ಣಾಯಕರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾವೆ.